ಆನೇಕಲ್ ಪಟ್ಟಣದ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಸಂಘದ ಕಚೇರಿ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಸಂಘದ ಅಧ್ಯಕ್ಷರಾದ ಎಂ ನಾರಾಯಣಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಡಾಕ್ಟರ್ ಭಾರ್ಗವ್ ಎಸ್ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ದೇವರ ಪ್ರಾರ್ಥನೆ ಹಾಗೂ ಸ್ವಾಗತ ಭಾಷಣದ ನಂತರ ಸಂಘದ ವಿವಿಧ ಆಡಳಿತಾತ್ಮಕ ವಿಷಯಗಳನ್ನು ಸಭೆಯ ಮುಂದೂಡಲಾಯಿತು. ಪ್ರಮುಖವಾಗಿ 2025-26ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಹಾಗೂ ಜಮಾ ಖರ್ಚು ಲೆಕ್ಕಗಳನ್ನು ಓದಿ ಅನುಮೋದನೆ ಪಡೆಯಲಾಯಿತು. 2026-27ನೇ ಸಾಲಿಗೆ ಸಂಘದ ಲೆಕ್ಕ ಪರಿಶೋಧಕರ ನೇಮಕಾತಿ ಹಾಗೂ ಮುಂಗಡ ಪತ್ರಕ್ಕೆ ಅನುಮೋದನೆ ನೀಡಲಾಯಿತು. ಈ ಆನೇಕಲ್ ವಿಎಸ್ಎಸ್ಎನ್ ಸಂಘಕ್ಕೆ ಇಂದಿಗೆ 50 ವರ್ಷ ತುಂಬಿದ್ದು, ಅದರ ವಾರ್ಷಿಕೋತ್ಸವದ ಅಂಗವಾಗಿ ಸಂಘದ ಎಲ್ಲ ಹಿರಿಯ ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬಿಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಡಾಕ್ಟರ್ ಭಾರ್ಗವ್ ಎಸ್ ಅವರನ್ನು ಸಹ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷರ ಭಾಷಣದೊಂದಿಗೆ ವಂದನಾರ್ಪಣೆ ನೆರವೇರಿತು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವೆಂಕಟಮಾರಿಗೌಡ ಸೇರಿದಂತೆ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶೋಭಾ, ನಿರ್ದೇಶಕರುಗಳಾದ ಪಿ ರಾಜು, ಎಂ ತಿಲಕ್ ಕುಮಾರ್, ವಿಎಚ್ ಸೋಮಶೇಖರ್ ರೆಡ್ಡಿ, ಎಂ ಶ್ರೀನಿವಾಸ್, ಎಂ ವೆಂಕಟೇಶ್, ಎಂ ರಾಜಪ್ಪ, ಎಂ ನವೀನ್ ಕುಮಾರ್, ಆರ್ ಮಂಜುನಾಥ್, ಸತ್ಯನಾರಾಯಣ, ಮಂಜುಳಾ, ಮಂಜು ಶೆಟ್ಟಿ, ಕೆ ಹಾಗೂ ಸಿಬ್ಬಂದಿ ವರ್ಗದವರು, ಆನೇಕಲ್ ವಿಎಸ್ಎಸ್ಎನ್ ಸೇವಾ ಸಹಕಾರ ಸಂಘದ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೈತರಿಗೋಸ್ಕರ ಇರುವಂತಹ ಸಹಕಾರ ಸಂಘದಲ್ಲಿ ರೈತರ ಒಡನಾಟ ಇರಬೇಕು, ರೈತರಿಗೆ ಉಪಯೋಗ ಆಗುವಂತ ಸಾಮಗ್ರಿಗಳು ಮಾರಾಟ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ನಿಜ, ಲಾಭಾಂಶ ಕಡಿಮೆ ಇರ್ಬೋದು, ಅದು ನಿರ್ವಹಣೆ ಕಷ್ಟ ಇರ್ಬೋದು, ಆದ್ರೆ ನಮ್ಮ ರೈತರು ಪ್ರತಿದಿನ ನಮ್ಮ ಸಹಕಾರ ಸಂಘಕ್ಕೆ ಬಂದು ಹೋಗ್ಬೇಕು ಅಂದ್ರೆ ಒಂದು ರಾಸಾಯನಿಕ ಗೊಬ್ಬರ ಮಳಿಗೆ ಮತ್ತೆ ಪಶು ಆಹಾರ ಭೂಸ ಮತ್ತೆ ಇಡ್ಲಿ ಮಾರಾಟ ಕೇಂದ್ರ ತೆಗಿಬೇಕು ಅನ್ನೋದು ಸಭೆ ಮೂಲಕ ಎಲ್ಲ ರೈತರ ಪರವಾಗಿ ನನ್ನ ಒತ್ತಾಯ. ಅಧ್ಯಕ್ಷ ಸಭೆಗೆ ಭರವಸೆ ಕೊಡಬೇಕು. ಆದ್ರೆ ನಮಗೊಂದು ಬ್ಯಾಂಕ್ಗೆ ಲಾಭ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನಾವು ಸಾಲ ಕೊಡ್ತೇವೆ. ಈ ಒಂದು ಲೋನ್ ಇದ್ರಲ್ಲಿ ನೋಡಿದಾಗ ನಮಗೆ ಉಳಿತಾಯ ಖಾತೆ, ಕೆಸಿಸಿ ಸಾಲದ ಒಂದಿದು ಒಡವೆದು, ಆಮೇಲೆ ಫಿಕ್ಸ್ಡ್ ಡೆಪಾಸಿಟ್ ಇದೆಲ್ಲ ಇದೆ. ಆದ್ರೆ ಬಿಡಿಸಿಸಿ ಬ್ಯಾಂಕ್ ಇಂದ ಕೊಡ್ತಕ್ಕಂತಹ ಸಾಲಗಳು ಇನ್ನೂ 15 ಇದಾವೆ. ಇದರಲ್ಲಿ ನಾವು ರೈತರಿಗೆ ಉಪಯೋಗ ಆಗುವಂತಹ ಸಾಲಗಳನ್ನ ನಾನು ಕೆಲವು ನಿಮಗೆ ಹೇಳಿ ಬಯಸ್ತೇನೆ. ನಮ್ಮಲ್ಲಿ ಕುರಿಗಳಿಗೆ, ಹಸುಗಳಿಗೆ, ಕೋಳಿಗಳಿಗೆ ಹಾಗೂ ಹಂದಿ ಸಾಕಾಣಿಕೆ ಮಾಡುವಂತಹ ರೈತರಿಗೆ 15 ಲಕ್ಷ ವರ್ಷಕ್ಕೆ 3% ಬಡ್ಡಿ ದರದಲ್ಲಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ತಿಂಗಳಿಗೆ 26 ಪೈಸೆ ಅಷ್ಟೇ ಬಿಡೋದು ನಮ್ಗೆ. ಸಾಲಗಳು ತಗೊಳ್ರಿ ಅಂತ ಹೇಳ್ಬಿಟ್ಟು ನಾವು ಎಷ್ಟು ಸಾಲಗಳು ತಗೊಂಡಿದೀವಿ ರೈತರು. ಇವತ್ತಿನ ದಿನ ಸಾಲಗಳು ತಗೊಳ್ಳದೇ ಇದ್ದಾಗ ಅದು ಪರಿಣಾಮ ಎಲ್ಲಿ ನೋಡ್ತಾ ಇದೀವಿ ಗೊತ್ತಾ? ಅಂದೇನಹಳ್ಳಿಯಲ್ಲಿ ನೋಡ್ತಾ ಇದೀವಿ. ರೈತರು ನಾವು ಯಾವುದೋ ಒಂದು ನಮ್ಮ ಕೃಷಿ ಇಲಾಖೆಯಲ್ಲೋ ಎಲ್ಲೋ ಹೋಗಿ ಒಂದಿಷ್ಟು ರಾಗಿ ತಗೋಬಹುದು, ಒಂದು 5 kg ನಮ್ಮ ಪಾಣಿ ಇಟ್ಟು, ಅಥವಾ ನಮ್ದು ಕೆಸಿಸಿ ಲೋನ್ಗಳು ಇದಾವೆ, ನಮ್ದು ಕೆಸಿಸಿ ಲೋನ್ಗಳು ಇದಾವೆ. ಆದ್ರೆ ಆ ಜಮೀನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಏನು ಮಾಡ್ತಾ ಇಲ್ಲ ನಾವು. ಅವಾಗ ಗೌರ್ಮೆಂಟ್ಗೆ ಪ್ರೂಫ್ ಹೆಂಗ್ ಸಿಗ್ತದೆ? ಯಾಕಂತ ಹೇಳಿದ್ರೆ ಇವತ್ತು ನಾವು ಬರೀ ಈ ಹಸಿರು ಶಾಲುಗಳು ಹಾಕೊಂಡು ಕೂತಿದೀವಿ, ಆದ್ರೆ ಅದನ್ನು ಉಳಿಸ್ಕೊಳ್ಳಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಾವು ಯಾರು ಏನು ಮಾಡ್ತಾ ಇಲ್ಲ. ಇದು ಬರೀ ಒಂದು ಆಡಂಬರಕ್ಕೆ ಮಾತ್ರ ನಾವು ಇಟ್ಕೊಂಡಿದೀವಿ. ಆನೇಕಲ್ ತಾಲೂಕಲ್ಲಿ ಒಂದು ಟೈಮಲ್ಲಿ ಆನೇಕಲ್ ತಾಲೂಕು ರಾಗಿ ಕಳಚ ಆಗಿತ್ತು. ನಮ್ಮಿಂದ ಎಲ್ಲರೂ ತಗೊಂಡು ಹೋಗ್ತಾ ಇದ್ರು ಅಂತ ರಾಗಿ. ಇವತ್ತು ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಎಲ್ಲೂ ಇಲ್ಲ, ನಾವೆಲ್ಲ ಕಳ್ಕೊಳ್ತಾ ಇದ್ದೀವಿ. ಏನೂ ಇಲ್ಲ, ನಮ್ಮಲ್ಲಿ ಏನು ಉಳಿಯೋದಿಲ್ಲ. ರೈತರು ನಾವು ಸುಮ್ಮನೆ ನಾಮಕಾವಸ್ಥೆಗೆ ರೈತರು ಅಂತ ಹೇಳ್ತಾ ಇದೀವಿ ಹೊರತು, ಆದ್ರೆ ಆ ರೈತ ತನ್ನನ್ನು ಉಳಿಸ್ಕೊಳ್ಳಿಕ್ಕೆ ನಾವೇನು ಮಾಡ್ತಾ ಇಲ್ಲ. ಈ ದಿನ 50 ವರ್ಷಗಳು ತುಂಬಿರುವಂಥ ನಮ್ಮ ವಿಎಸ್ಎಸ್ಎನ್ನ ವಾರ್ಷಿಕ ಮಹಾಸಭೆ 25-26ನೇ ಸಾಲಿನ ವಾರ್ಷಿಕ ಸಭೆ ಈ ದಿನ ನಡೆಯಿತು. ಈ ಸಭೆಯಲ್ಲಿ ನಮ್ಮ
ನಮ್ಮ ಇದು ವಿಶೇಷ ಅತಿಥಿಯಾಗಿ ಬಂದಿದ್ದಂಥ ಭಾರ್ಗವ್ ಅವರು ಇದು ನಮ್ಮ VSSNಗೆ ಮತ್ತು BDCC ಬ್ಯಾಂಕಿಗೆ ಎರಡು ಕಡೆಗೂ ಲಾಭ ಹಾಗೂ ರೈತರಿಗೆ ಅದರಿಂದ ಅನುಕೂಲ ಆಗೋ ರೀತಿಯಲ್ಲಿ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ. ಆಮೇಲೆ ಸಭೆಗೆ ಬಂದಿದ್ದಂಥ ನಮ್ಮ ರೈತರ ಬೇಡಿಕೆ ಇಲ್ಲಿ ರಸಗೊಬ್ಬರ ಮತ್ತು ಹಿಂಡಿ ಬೂಸ ಮಾರಬೇಕಂತ ಕೆಲವು ರೈತರ ಬೇಡಿಕೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಮಿಟಿ ಏನಿದೆ ಆಡಳಿತ ಮಾಡಿ ನಮ್ಮಲ್ಲಿ ಅದು ಮೀಟಿಂಗಲ್ಲಿ ಪಾಸ್ ಮಾಡಿ ಮುಂದಿನ ದಿನಗಳಲ್ಲಿ ಅದು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡೋಂಥ ನಿರ್ಣಯ ತಗೊಂಡಿದ್ದೀವಿ. ಈ ಒಂದು ಮೀಟಿಂಗ್ ಸಭೆಗೆ ಆಗಮಿಸಿ ರೈತರು ಹಾಗೂ ನಮ್ಮ ಹಿತೈಷಿಗಳು ಹಾಗೂ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷಗಳಿಗೆ ವಿಶೇಷವಾಗಿ ಬಾರಿ ಸನ್ಮಾನವನ್ನು ಇಟ್ಕೊಂಡಿದ್ವಿ. ಅವರೆಲ್ಲ ಈ ಒಂದು ಸಂಘನ ಉಳಿಸ್ಕೊಂಡು ಬೆಳೆಸ್ಕೊಂಬಂದಿರೋದಕ್ಕೆ ಈ ರೀತಿ ಸಂಘ ಇದೆ, ಇವತ್ತು ಒಂದು ಉನ್ನತವಾದ ಸ್ಥಾನದಲ್ಲಿದೆ. ಅದಕ್ಕಾಗಿ ಅವರೆಲ್ಲರಿಗೂ ನಾವು ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ವಿ. ಈಗಿರುವಂಥ ನಮ್ಮ ಎಲ್ಲ 12 ಜನ ನಿರ್ದೇಶಕರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘನ ಇನ್ನೂ ಉನ್ನತ ರೀತಿಯಲ್ಲಿ ಮುಂದುವರಿಸ್ಕೋದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ನನಗೆ ಕೈ ಜೋಡಿಸ್ಕೊಂಡಿದ್ದಾರೆ ಎಲ್ಲರೂ. ಆದ್ದರಿಂದ ಇವತ್ತು ಸಭೆಗೆ ಆಗಮಿಸಿ ಸಹಕಾರ ನೀಡಿದಂಥ ರೈತರಿಗೂ ಹಾಗೂ ಎಲ್ಲ ನಮ್ಮ ನಿರ್ದೇಶಕರಿಗೂ ಸಹ ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಅವರಿಗೆಲ್ಲರೂ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಸಂಘದ 2025 ಮತ್ತು 26ನೇ ಸಾಲಿನ ಸಂಘದ ವಾರ್ಷಿಕ ಮಹಾಸಭೆ ಇವತ್ತಿನ ದಿವಸ ಆನೇಕಲ್ ನಗರದ VSSN ಕಚೇರಿಯಲ್ಲಿ ನಡೀತು. ಈ ಸಂಘದ ಒಂದು ವಾರ್ಷಿಕ ಮಹಾಸಭೆ ವಿಶೇಷ ಏನಂದರೆ ಈ ಸಂಘ ಬೋರ್ಡ್ ಮುಖಾಂತರ ಅಂದರೆ ಒಂದು ಬರವಣಿಗೆ ಮುಖಾಂತರ ಬೋರ್ಡ್ ಹಾಕಿ 50 ವರ್ಷ ಆಗಿದೆ. ಅದಕ್ಕಿಂತಲೂ ಹಿಂದಿನಿಂದಲೂ ಈ ಸಂಘ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಒಂದು ಬೋರ್ಡ್ನಲ್ಲಿ ಎಂಟ್ರಿ ಬಂದಿರೋದ್ರ ಪ್ರಕಾರ ಈ ಸಂಘಕ್ಕೆ 50 ವರ್ಷ ಪೂರೈಸಿದೆ ಇವತ್ತಿಗೆ ಅಂತ. ಈ ಒಂದು ಸುಸಂದರ್ಭದಲ್ಲಿ ಸಂಘದಲ್ಲಿ ಈ ಒಂದು ಸಂಘದ ಅಭಿವೃದ್ಧಿಗೆ ಶ್ರಮವನ್ನು ವಹಿಸಿದಂಥ ಅನೇಕ ಜನ ಮಹಾನುಭಾವರು, ಹಿರಿಯರಾದಂಥ ಅನೇಕ ಜನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಒಂದು ಸಂಘದ ಸಿಬ್ಬಂದಿ ವರ್ಗದವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಅವರನ್ನೆಲ್ಲರನ್ನು ಕರೆಸಿ ಸಂಘದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ನಿರ್ದೇಶಕರು ಸಹ ಅವರೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಂತೋಷವಾಗಿ ಬಂದು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘದ ಅಭಿವೃದ್ಧಿಗೆ ತಮ್ಮದೇ ಆದಂಥ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದ್ದಾರೆ. ಅವರೆಲ್ಲರಿಗೂ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ಈ ಸಂಘದ ಪುರೋಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ತಾವು ತೆಗೆದಿರ್ತಕ್ಕಂಥ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಿ ಈ ಸಂಘದ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಆ ಎಲ್ಲ ರೈತ ಬಾಂಧವರಿಗೂ ಸಹ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಈ ಸಂಘ ಯಾವಾಗ ಹುಟ್ಟಿತೋ ಅಲ್ಲಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗಿದ್ದರೋ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಈ ನಮ್ಮ ಈಗಿನ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದೇ ರೀತಿ ಎಲ್ಲ ಸಂಘದ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಬಂದು ಆ ಸಂಘದ ಕರೆಗೆ ಎಲ್ಲ ಬಂದು ಎಲ್ಲ ಸನ್ಮಾನ ಸ್ವೀಕಾರ ಮಾಡಿದ್ದಾರೆ. ಅದೇ ರೀತಿ ಈ VSN ಸಂಘದ ಸದಸ್ಯರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ BDCC ನಿರ್ದೇಶಕರಾದ ಭಾರ್ಗವ್ ಸರ್ ಬಂದು ಈ ಸಂಘಕ್ಕೂ ಮತ್ತು BDCC ಸಂಘಕ್ಕೂ ಎರಡಕ್ಕೂ ಏನು ಸಂಬಂಧ ಇದೆ ಅದೇ ರೀತಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ರೈತರಲ್ಲಿ ಒಂದು ಕೇಳ್ಕೊಳ್ಳೋದೇನೆಂದರೆ ಪ್ರತಿ ರೈತರು ಬಂದು ಸಂಘದಲ್ಲಿ ವ್ಯವಹಾರ ಇಟ್ಕೊಳ್ಳಿ, ಸಾಲ ತಗೊಳ್ಳಿ. ಅತಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಲು ನಾವು ಸಂಘ ಸಿದ್ಧವಿದೆ, 360 ದಿವಸ ಸಿದ್ಧವಿರುತ್ತದೆ. ರೈತರು ಸಹಕಾರ ಕೊಡಬೇಕೆಂದು ಕೇಳಲು 26ನೇ ಸಾಲಿನ ಮಹಾಸಭೆ ವಾರ್ಷಿಕೋತ್ಸವಕ್ಕೆ ನೆರೆದಿರ್ತಕ್ಕಂಥ ನನ್ನ ಎಲ್ಲ ರೈತ ಬಾಂಧವರಿಗೂ ಮತ್ತು ಅಧ್ಯಕ್ಷರಿಗೂ, ನಿರ್ದೇಶಕರಿಗೂ ಮತ್ತು ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರಿಗೂ ನನ್ನ ಅಭಿನಂದನೆಗಳು. ಈ VSSN ಬ್ಯಾಂಕ್ ಅಂತ ಏನು ಮೊದಲು ಇಲ್ಲಿ ಈಗ 50 ವರ್ಷ ಆಗಿದೆ. 50 ವರ್ಷಕ್ಕೂ ಮುಂಚೆ ಮೊದಲನೇ ವರ್ಷ ಹುಟ್ಟಾಕಿದಂಥ ಒಂದು ಸಣ್ಣ ಸಸಿಯಾಗಿ ಹುಟ್ಟಾಕಿದ್ರು. ಇದು ಇವತ್ತು ದೊಡ್ಡ ಮರವಾಗಿ ಬೆಳೆದಿದೆ, ಒಳ್ಳೆಯ ಏಳಿಗೆ ಕಂಡಿದೆ. ಮುಂದಿನ ದಿವಸಗಳಲ್ಲಿ ಇದು ಇಲ್ಲಿಗೆ ನಿಲ್ಲದೆ ದೊಡ್ಡ ವನವಾಗಿ ಬೆಳೆದು ಈ BDCC ಬ್ಯಾಂಕ್ ಅವರು ಈಗ ಬಂದು BDCC ಬ್ಯಾಂಕ್ ಡಾಕ್ಟರ್ ಭಾರ್ಗವ್ ಅವರು ಹೇಳಿದ್ದಕ್ಕಂತೆ ನಮ್ಮ ಬ್ಯಾಂಕಿಂದ ಸಾಲ ಕೊಡ್ತೀನಿ, ನಿಮ್ಮ ಬ್ಯಾಂಕಿಗೆ ಹೇಳಿಕೆಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಅವರ ಹೆಲ್ಪನ್ನು ತಗೊಂಡು, ರೈತರು ಅವರ ಹೆಲ್ಪನ್ನು ತಗೊಂಡು ಅವ್ರು ಹೇಳಿದಾಗೆ ಸಾಲಗಳನ್ನ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಬೆಳವಣಿಗೆನ ಅಳವಡಿಸ್ಕೊಳ್ಳಿ. ಮತ್ತು VSSN ಬ್ಯಾಂಕು ಮುಂದಿನ ದಿನಗಳಲ್ಲಿ ಇವತ್ತೇನು 50 ವರ್ಷದಲ್ಲಿ ನೋಡ್ತಾ ಇದ್ದೀವೋ ಇದಕ್ಕಿಂತಲೂ ಹೆಚ್ಚಿನಾಗಿ ಬೆಳವಣಿಗೆ ಆಗೋಕ್ಕೆ ನಮ್ಮ ರೈತರು, ನಮ್ಮ ಬ್ಯಾಂಕ್ ಆಡಳಿತ ವರ್ಗದವರು, ನಮ್ಮ ನಿರ್ದೇಶಕರು, ಡೈರೆಕ್ಟ್ರುಗಳು, ಅಧ್ಯಕ್ಷರು ಎಲ್ಲರೂ ಕೈ ಜೋಡಿಸಿ ಜನ ಏನು ಅಪೇಕ್ಷೆ ಪಡ್ತಿದ್ದಾರೆ
ಇದಕ್ಕಿಂತಲೂ ಹೆಚ್ಚಾಗಿ ಬೆಳವಣಿಗೆನ ತಗೊಂಡು ಹೋಗೋಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ನಿರಂತರವಾಗಿ ನಮ್ಮ ಕೈಲಾದ ಶ್ರಮ ಪಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತರು ಯಾವುದೇ ಕಾರಣಕ್ಕೂ ಡಾಕ್ಟರ್ ಭಾರ್ಗವ್ ಅವರು ಹೇಳಿರೋದನ್ನು ಇಲ್ಲಿಂದ ಇಲ್ಲಿಗೆ ಬಿಡದೆ ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ಹೆಲ್ಪ್ ತಗೊಂಡು ಅವರು ದುಡಿದು ಅವರು ಜೀವನನ ಅವರು ಚೆನ್ನಾಗಿ ಒಂದು ಸುಂದರವಾದ ಜೀವನನ ಕಟ್ಕೊಳ್ಳೋ ಹಾಗಾಗಲಿ ಡಾಕ್ಟರ್ ಭಾರ್ಗವ್ ಅವ್ರಿಗೆ ತುಂಬ ಅಭಿನಂದನೆಗಳು. ಇಲ್ಲಿ ಬಂದು ನಮ್ಮ ಬ್ಯಾಂಕ್ ಜೊತೆ ಕೈ ಜೋಡಿಸಿ ನಮ್ಮ ಬ್ಯಾಂಕಿಗೆ ಏಳಿಗೆಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ತುಂಬ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಘದ 2025-26ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಸಂಘದ ಮುಖ್ಯ ಕಾರಣಕರ್ತರಾದಂತಹ ಎಲ್ಲ ಸದಸ್ಯರಿಗೂ, ನಮ್ಮ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಇದನ್ನು ಮುನ್ನಡೆಸಿಕೊಂಡು ಹಿಂದೆ ತಳಾದಿ ಹಾಕಿದಂತಹ ಹಿರಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರ ಎಲ್ಲರೂ ಸಮ್ಮಿಲನದೊಂದಿಗೆ ಈ ದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿರ್ತಾರೆ. ಈ ಸಭೆಯಲ್ಲಿ ಸಾಕಷ್ಟು ಸದಸ್ಯರು ಈ ಸಂಘದ ಆಗು ಹೋಗುಗಳ ಬಗ್ಗೆ, ಏಳಿಗೆಗಳ ಬಗ್ಗೆ ಚರ್ಚಿಸಿರುತ್ತಾರೆ. ಅದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿರುತ್ತದೆ. ನಮ್ಮೆಲ್ಲ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಸಹಕಾರಿಗಳಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಡೆಗೆ ಧಾವಿಸ್ತೀವಿ ನಾವೆಲ್ಲರೂ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ವರ್ಷದಲ್ಲಿ 11,45,000 ರೂಪಾಯಿ ಲಾಭ ಕೂಡ ಬಂದಿರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಲಾಭ ಗಳಿಸೋದ್ರ ಜೊತೆಗೆ ಸಹಕಾರಿಗಳಿಗೆ ಹೆಚ್ಚಿನ ಅಭಿವೃದ್ಧಿಪಡಿಸಿ ಇನ್ನೂ ಸೌಲಭ್ಯಗಳನ್ನು ಒದಗಿಸುವಂತಹ ಕೆಲಸಗಳನ್ನು ನಾವೆಲ್ಲರೂ ಸೇರಿ ನಿರೂಪಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡುತ್ತೇನೆ. ಈ ಸಹಕಾರ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಏನು ಮಹಾಸಭೆ ಅಂದರೆ ಜನರಲ್ GBM ಅಂದರೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲ GBMಗೆ ಸಹಕಾರಿಗಳು ಬಂದಿದ್ದರು. ಸಂಘದ ಸದಸ್ಯರುಗಳು ಹಾಗೂ ಏನು ಸಂಘದಲ್ಲಿ ಈ ಹಿಂದೆ ಕೆಲಸ ಮಾಡಿದಂಥ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಅವ್ರಿಗೂ ಸಹ ಸನ್ಮಾನ ಇಟ್ಕೊಂಡಿದ್ವಿ. ಸಂಘ ಏನು ಇಲ್ಲಿ ಕೆಲವು ದಾಖಲೆಗಳ ಪ್ರಕಾರವಾಗಿ ಇಲ್ಲಿ 50 ವರ್ಷ ಆಗಿದೆ ಅಂತ ಹೇಳ್ತಾರೆ. ಇನ್ನೂ ಲೆಕ್ಕ ನೋಡಿದ್ರೆ ಇನ್ನೂ 50 ವರ್ಷ ಹಿಂದೆ ಇದು ಸಂಘ ಇತ್ತು ಅನ್ನೋದಕ್ಕೆ ಕೆಲವೊಂದು ದಾಖಲೆಗಳಿದೆ. ಆದ್ರೂ ಏನು ರಿಜಿಸ್ಟ್ರೇಷನ್ ಪ್ರಕಾರ 50 ವರ್ಷ ತುಂಬಿದೆ ಇವತ್ತು. ಅದಕ್ಕೋಸ್ಕರ ಅದು ಒಂದು ಸಂಭ್ರಮ. ಮತ್ತು ಏನು ಇವತ್ತು ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷರುಗಳು ಹಾಗೂ ಈ ಮಾಜಿ ಕಾರ್ಯದರ್ಶಿಗಳು ಕೂಡ ಸಹ ಇವತ್ತು ನಮ್ಮ ಆಡಳಿತ ಮಂಡಳಿ ಹಾಗೂ ಸಂಘದಿಂದ ನಾವು ಸನ್ಮಾನ ಮಾಡಿದ್ದೇವೆ. ಹಾಗೂ ನೆರೆದಿದ್ದಂಥ ಸುಮಾರು ಸಂಘದ ಸದಸ್ಯರು ಅವರು ಕೆಲವೊಂದು ಪ್ರಶ್ನೆಗಳು ಕೇಳಿದ್ರು. ರಸಗೊಬ್ಬರ ಮತ್ತು ಪಶು ಆಹಾರವನ್ನು ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರು. ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಅಧ್ಯಕ್ಷರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ಹಾಗೆ ಈ ಸರಿ ಒಟ್ಟು ನಮ್ಮದು ಸಂಘದಲ್ಲಿ 33 ಲಕ್ಷ ರೂಪಾಯಿ ಲಾಭ ಬಂದಿದೆ. ಆಡಳಿತ ವೆಚ್ಚಗಳು ಅದೆಲ್ಲ ಕಳೆದು 11 ಲಕ್ಷ ರೂಪಾಯಿ ಉಳಿದಿದೆ. ಹಾಗೆ ನಮ್ಮ BDC ಬ್ಯಾಂಕ್ ಸದಸ್ಯರಾದಂಥ ನಿರ್ದೇಶಕರಾದಂಥ ತಾಲೂಕಿನ ನಿರ್ದೇಶಕ ಭಾರ್ಗವ್ ಅವರು ಬಂದಿದ್ದರು. ಅವರು ಸಹ ಸಲಹೆಗಳು ಕೊಟ್ಟಿದ್ದಾರೆ. BDC ಬ್ಯಾಂಕು ಮತ್ತು VSSN ಇಬ್ಬರು ಸೇರಿಕೊಂಡು ನಾವು ಮರ್ಜ್ ಮಾಡಿಕೊಂಡು ಏನು ನಾವು ಇದು ವ್ಯವಹಾರ ನಡೆಸಿದ್ರೆ ನಿಮ್ಮ ಸಂಘಕ್ಕೂ ಲಾಭ ಬರುತ್ತೆ ಹಾಗೂ ನಮ್ಮ BDC ಬ್ಯಾಂಕ್ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ನಮ್ಮ ರೈತರು ಅಷ್ಟೇ, ಯಾರ್ಯಾರು ಏನೇನು ರೈತರು ಬೆಳೆ ಬೆಳೀತಾ ಇದ್ದಾರೆ ಆ ಬೆಳೆಗೆ ತಕ್ಕಂತೆ ಎಲ್ಲ ಸಾಲ ಸೌಲಭ್ಯ ಪಡಿಬೇಕು. 0% ಬಡ್ಡಿ ಕೊಡ್ತಾ ಇದ್ದೀವಿ. ಹಾಗೂ ಮತ್ತು ಕುರಿ ಮತ್ತು ಮೇಕೆ ಆಗ್ಬೋದು, ಹಸು ಆಗ್ಬೋದು, ಮತ್ತು ಬೇರೆ ಬೇರೆ ಇತರೆ ರೈತರಿಗೆ ಅನುಕೂಲ ಅಂತ ಸಾಲಗಳನ್ನ ಕೊಡೋಕ್ಕೆ ಸಂಘ ಸಿದ್ಧವಾಗಿದೆ. ಅದು ತಕ್ಕಂತೆ ನೀವು ಬಂದು ವಿಚಾರ ಮಾಡಿ ಸಂಬಂಧಪಟ್ಟ ದಾಖಲೆಗಳನ್ನ ಒದಗಿಸಿದ್ರೆ ಇಲ್ಲಿ ಸಾಲ ಕೊಡೋಕ್ಕೆ ಸಂಘ ಸಿದ್ಧವಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ 50ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಸಂಘದ ಕಚೇರಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಮಹಾಸಭೆಯ ಈ ಕಾರ್ಯಕ್ರಮಕ್ಕೆ ಈ ಸಂಘದ ವ್ಯಾಪ್ತಿಗೆ ಒಳಪಡುವ ಎಲ್ಲ ಹಳ್ಳಿಗಳ ರೈತರು, ಸಂಘದ ಸದಸ್ಯರು, ಎಲ್ಲ ರೈತ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಜೊತೆಯಲ್ಲಿ ಈ ಸಂಘದಲ್ಲಿ ಮುಂದೆ ಕಾರ್ಯನಿರ್ವಹಿಸಿದಂಥ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಅವ್ರಿಗೂ ಸಹ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿ ಅವ್ರಿಗೂ ಸಹ ಆವತ್ತಿನ ಕಾಲದಲ್ಲಿ ಸುಮಾರು 50-60 ವರ್ಷಗಳಿಂದ ಈ ಸಂಘವನ್ನು ಬೆಳೆಸಿ ಈ ಮಟ್ಟಕ್ಕೆ ತಂದು ಇವತ್ತು ಈ ಸಂಘವನ್ನು ಇಷ್ಟು ರೈತರಿಗೆ ಸಹಕಾರ ನೀಡಲಿಕ್ಕೆ ಈ ಸಂಘಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಿ ಈ ವಾರ್ಷಿಕ ಮಹಾಸಭೆಯಲ್ಲಿ
BDCC ಬ್ಯಾಂಕ್ನಿಂದ ರೈತರಿಗೆ ಬರ್ತಕ್ಕಂಥ ಸಾಲ ಸೌಲಭ್ಯಗಳ ಬಗ್ಗೆ, ಅದೇ ರೀತಿ VSSN ಬ್ಯಾಂಕ್ನಿಂದ ರೈತರಿಗೆ ಬರ್ತಕ್ಕಂಥ ಸಾಲ ಸೌಲಭ್ಯಗಳ ಬಗ್ಗೆ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಅಧ್ಯಕ್ಷರು ಹಾಗೂ ಉಳಿದ BDCC ಬ್ಯಾಂಕ್ನ ನಿರ್ದೇಶಕರಾದ ಭಾರ್ಗವ ರೆಡ್ಡಿಯವರು ಹಾಗೂ ಉಳಿದ ಎಲ್ಲರೂ ಸಹ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಒಂದು ಉತ್ತಮವಾದ ಒಂದು ಬಾಂಧವ್ಯ ಮತ್ತು ಒಂದು ಸಂಪರ್ಕವನ್ನು ಬೆಳೆಸ್ಕೊಂಡು ಸಂಘದಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸಹ ಬಳಸ್ಕೊಬೇಕು. ಸಂಘವ ಬೆಳವಣಿಗೆ ಜೊತೆಯಲ್ಲಿ ತಾವು ಸಹ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀನಿ.